ವಾರ್ತಾಲಹರಿ ಸುದ್ದಿ ಚಾನೆಲ್ಗೆ ಸ್ವಾಗತ. ನಾನು ರಾಜೇಶ್ವರಿ. ಸ್ವಾಮಿ ವಿವೇಕಾನಂದರು ಭಾರತೀಯ ಇತಿಹಾಸದ ಆಕಾಶದಲ್ಲಿ ಪ್ರಕಾಶಿಸುವ ಅತ್ಯಂತ ಪ್ರಭಾವಶಾಲಿ ನಕ್ಷತ್ರ. ಅವರು ಕೇವಲ ಒಬ್ಬ ಸನ್ಯಾಸಿ ಅಥವಾ ಧಾರ್ಮಿಕ ಗುರು ಮಾತ್ರವಲ್ಲ, ಭಾರತದ ಆತ್ಮಚೇತನೆಯನ್ನೇ ನಿದ್ರೆಯಿಂದ ಎಬ್ಬಿಸಿದ ಮಹಾನ್ ಚಿಂತಕ, ಯುವ ಜನತೆಗೆ ಆತ್ಮವಿಶ್ವಾಸ ತುಂಬಿದ ರಾಷ್ಟ್ರನಾಯಕ ಮತ್ತು ಭಾರತೀಯ ಸಂಸ್ಕೃತಿಯನ್ನು ಜಗತ್ತಿಗೆ ಹೆಮ್ಮೆಯಿಂದ ಪರಿಚಯಿಸಿದ ವಿಶ್ವಗುರು. ಅವರ ವ್ಯಕ್ತಿತ್ವದಲ್ಲಿ ಜ್ಞಾನ, ತ್ಯಾಗ, ಧೈರ್ಯ ಮತ್ತು ಮಾನವೀಯತೆ ಒಂದೇ ಸಮಯದಲ್ಲಿ ಪ್ರಕಾಶಿಸುತ್ತಿದ್ದವು. ಅವರು ಬದುಕಿದ್ದು ಕೇವಲ 39 ವರ್ಷಗಳಷ್ಟೇ, ಆದರೂ ಅವರ ಚಿಂತನೆಗಳು ಶತಮಾನಗಳಿಗೂ ಮೀರಿದ ಶಾಶ್ವತ ಶಕ್ತಿಯಾಗಿವೆ. ಸ್ವಾಮಿ ವಿವೇಕಾನಂದರ ಪೂರ್ವದ ಹೆಸರು ನರೇಂದ್ರನಾಥ ದತ್ತ. 1863 ಜನವರಿ 12ರಂದು ಕೋಲ್ಕತ್ತಾದಲ್ಲಿ ಜನಿಸಿದ ಅವರು ಬಾಲ್ಯದಿಂದಲೇ ಅಪಾರ ಬುದ್ಧಿಶಕ್ತಿ, ಧೈರ್ಯ ಮತ್ತು ಪ್ರಶ್ನಿಸುವ ಮನೋಭಾವವನ್ನು ಹೊಂದಿದ್ದರು. ತಂದೆ ವಿಶ್ವನಾಥ ದತ್ತರು ಪ್ರಗತಿಪರ ಚಿಂತನೆಯುಳ್ಳ ವಕೀಲರಾಗಿದ್ದರು. ತಾಯಿ ಭುವನೇಶ್ವರಿ ದೇವಿಯವರು ಆಧ್ಯಾತ್ಮಿಕ ಗುಣಗಳಿಂದ ಮಗನನ್ನು ಬೆಳೆಸಿದರು. ಬಾಲ್ಯದಲ್ಲಿಯೇ ನರೇಂದ್ರನಾಥರು ದೇವರು ಇದ್ದಾರಾ ಎಂಬ ಪ್ರಶ್ನೆಯನ್ನು ಕೇಳುವ ಮೂಲಕ ಸತ್ಯದ ಹುಡುಕಾಟಕ್ಕೆ ಕೈ ಹಾಕಿದರು. ಅಂಧಶ್ರದ್ಧೆಯನ್ನು ತಿರಸ್ಕರಿಸಿ ಅನುಭವದ ಮೂಲಕ ಸತ್ಯವನ್ನು ಅರಿಯಬೇಕು ಎಂಬ ಅವರ ಮನೋಭಾವವೇ ಮುಂದೆ ಅವರನ್ನು ಮಹಾನ್ ಚಿಂತಕರನ್ನಾಗಿ ರೂಪಿಸಿತು. ಉನ್ನತ ವಿದ್ಯಾಭ್ಯಾಸ ಪಡೆದ ನರೇಂದ್ರನಾಥರು ಪಾಶ್ಚಾತ್ಯ ತತ್ವಶಾಸ್ತ್ರ, ವಿಜ್ಞಾನ ಮತ್ತು ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿದರು. ಶೇಕ್ಸ್ಪಿಯರ್, ಮಿಲ್, ಕಾಂಟ್ ಮೊದಲಾದ ಚಿಂತಕರ ಆಲೋಚನೆಗಳನ್ನು ಓದಿದರೂ ಅವರ ಆತ್ಮಕ್ಕೆ ಸಂಪೂರ್ಣ ತೃಪ್ತಿ ಸಿಗಲಿಲ್ಲ. ಈ ಆಂತರಿಕ ಅಶಾಂತಿಗೆ ಉತ್ತರ ಸಿಕ್ಕಿದ್ದು ಶ್ರೀರಾಮಕೃಷ್ಣ ಪರಮಹಂಸರ ಸಂಗಮದಿಂದ. ನೀವು ದೇವರನ್ನು ನೋಡಿದ್ದೀರಾ ಎಂಬ ನೇರ ಪ್ರಶ್ನೆಗೆ ಹೌದು, ನಾನು ದೇವರನ್ನು ನೋಡಿದ್ದೇನೆ ಎಂಬ ಉತ್ತರಿಸಿದರು. ರಾಮಕೃಷ್ಣರು ನರೇಂದ್ರನಾಥರ ಜೀವನದ ದಿಕ್ಕನ್ನೇ ಬದಲಿಸಿದರು. ಗುರು ಶಿಷ್ಯರ ಈ ಪವಿತ್ರ ಸಂಬಂಧವೇ ಸ್ವಾಮಿ ವಿವೇಕಾನಂದರ ಆತ್ಮಸಾಧನೆಯ ಅಡಿಪಾಯವಾಯಿತು. ಶ್ರೀರಾಮಕೃಷ್ಣರ ಮಹಾಸಮಾಧಿಯ ನಂತರ ನರೇಂದ್ರನಾಥರು ಸನ್ಯಾಸ ಸ್ವೀಕರಿಸಿ ಸ್ವಾಮಿ ವಿವೇಕಾನಂದ ಎಂಬ ನಾಮವನ್ನು ಪಡೆದರು. ವಿವೇಕ ಮತ್ತು ಆನಂದ ಎಂಬ ಎರಡು ಶಕ್ತಿಗಳ ಸಂಯೋಜನವೇ ಅವರ ವ್ಯಕ್ತಿತ್ವವಾಗಿತ್ತು. ಸನ್ಯಾಸ ಸ್ವೀಕರಿಸಿದ ನಂತರ ಅವರು ಭಾರತದೆಲ್ಲೆಡೆ ಪಾದಯಾತ್ರೆ ನಡೆಸಿದರು. ಈ ಸಂಚಾರದಲ್ಲಿ ಅವರು ದೇಶದ ನೈಜ ಸ್ಥಿತಿಯನ್ನು ಕಂಡರು. ಬಡತನ, ಅಜ್ಞಾನ, ಜಾತಿಭೇದ, ಸಾಮಾಜಿಕ ಅನ್ಯಾಯಗಳು ಅವರನ್ನು ಆಳವಾಗಿ ನೋಯಿಸಿತು. ಆಗ ಅವರು ಅರಿತುಕೊಂಡರು, ಭಾರತದ ಸಮಸ್ಯೆಗೆ ಪರಿಹಾರ ಧರ್ಮ ತ್ಯಾಗದಲ್ಲಲ್ಲ, ಧರ್ಮದ ಸತ್ಯ ಅರ್ಥವನ್ನು ಜೀವನದಲ್ಲಿ ಅಳವಡಿಸುವುದರಲ್ಲಿ ಇದೆ. ಬಡವರ ಸೇವೆಯೇ ದೇವರ ಸೇವೆ ಎಂಬ ತತ್ವ ಅವರ ಮನಸ್ಸಿನಲ್ಲಿ ಗಟ್ಟಿಯಾಗಿ ಮಾಡಿತು. 1893ರಲ್ಲಿ ಅಮೆರಿಕದ ಚಿಕಾಗೋದಲ್ಲಿ ನಡೆದ ವಿಶ್ವಧರ್ಮ ಮಹಾಸಭೆ ಸ್ವಾಮಿ ವಿವೇಕಾನಂದರನ್ನು ಜಗತ್ತಿಗೆ ವೇದಿಕೆಗೆ ತಂದ ಮಹತ್ವದ ಘಟನೆ. ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ದ ಸಿಸ್ಟರ್ಸ್ ಆಫ್ ಅಮೆರಿಕಾ ಎಂಬ ಅವರ ಮೊದಲ ಮಾತುಗಳೇ ಸಾವಿರಾರು ಜನರ ಮನ ಗೆದ್ದವು. ಅವರ ಭಾಷಣವು ಧಾರ್ಮಿಕ ಸಹಿಷ್ಣುತೆ, ವಿಶ್ವ ಮಾನವತೆ ಮತ್ತು ಭಾರತೀಯ ವೇದಾಂತದ ಮಹತ್ವವನ್ನು ಜಗತ್ತಿಗೆ ಸಾರಿತು. ಆ ಒಂದೇ ಭಾಷಣದಿಂದ ಭಾರತವನ್ನು ಜ್ಞಾನಭೂಮಿ ಎಂದು ಜಗತ್ತಿಗೆ ಗುರುತಿಸಿದರು. ಪಾಶ್ಚಾತ್ಯ ದೇಶಗಳು ಭಾರತೀಯ ಸಂಸ್ಕೃತಿಗೆ ಗೌರವದಿಂದ ತಲೆಬಾಗಿದವು. ಇದು ಸ್ವಾಮಿ ವಿವೇಕಾನಂದರ ಮಹಾನ್ ಸಾಧನೆ. ಚಿಕಾಗೋ ನಂತರ ಅವರು ಅಮೆರಿಕ ಮತ್ತು ಯುರೋಪಿನ ಅನೇಕ ದೇಶಗಳಲ್ಲಿ ಉಪನ್ಯಾಸ ನೀಡಿ ವೇದಾಂತ, ಯೋಗ ಮತ್ತು ಭಾರತೀಯ ತತ್ವಶಾಸ್ತ್ರವನ್ನು ಪರಿಚಯಿಸಿದರು. ಅವರು ಭಾರತವನ್ನು ಬಡ ದೇಶವೆಂದು ನೋಡುವ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಬದಲಿಸಿದರು. ಅವರ ಮಾತುಗಳಲ್ಲಿ ಶಕ್ತಿ ಇತ್ತು. ಅವರ ನಡವಳಿಕೆಗಳಲ್ಲಿ ಆತ್ಮವಿಶ್ವಾಸ ಇತ್ತು. ಅವರ ಚಿಂತನೆಗಳಲ್ಲಿ ವಿಶ್ವ ಮಾನವತೆಯ ವಿಶಾಲ ದೃಷ್ಟಿ ಇತ್ತು. ಅವರು ಪೂರ್ವ ಮತ್ತು ಪಶ್ಚಿಮ ಸಂಸ್ಕೃತಿಗಳ ನಡುವೆ ಸೇತುವೆಯಾಗಿ ನಿಂತ ಮಹಾನ್ 1897ರಲ್ಲಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು. ಈ ಸಂಸ್ಥೆಯ ಉದ್ದೇಶ ಕೇವಲ ಧಾರ್ಮಿಕ ಪ್ರಚಾರವಲ್ಲ, ಮಾನವ ಸೇವೆಯ ಮೂಲಕ ದೇವ ಸಾಕ್ಷಾತ್ಕಾರ. ಶಿಕ್ಷಣ, ಆರೋಗ್ಯ, ಬಡವರ ಸಹಾಯ, ಪ್ರಕೃತಿ ವಿಕೋಪ ಪರಿಹಾರ ಎಲ್ಲ ಕ್ಷೇತ್ರಗಳಲ್ಲಿ ರಾಮಕೃಷ್ಣ ಮಿಷನ್ ಸೇವಾ ಭಾವನೆಯ ಮಾದರಿಯಾಗಿದೆ.
ಮಾನವ ಸೇವೆಯೇ ದೇವ ಸೇವೆ ಎಂಬ ಅವರ ಸಂದೇಶವನ್ನು ಈ ಸಂಸ್ಥೆ ಕಾರ್ಯರೂಪಕ್ಕೆ ತಂದಿದೆ. ಸ್ವಾಮಿ ವಿವೇಕಾನಂದರ ತತ್ವಗಳಲ್ಲಿ ಯುವ ಶಕ್ತಿಗೆ ವಿಶೇಷ ಸ್ಥಾನವಿದೆ. ಎದ್ದು ನಿಲ್ಲಿ, ಜಾಗೃತವಾಗಿರಿ, ಗುರಿ ಸಾಧಿಸುವವರೆಗೆ ನಿಲ್ಲಬೇಡಿ ಎಂಬ ಅವರ ವಾಕ್ಯಗಳು ಇಂದಿಗೂ ಯುವ ಜನರಿಗೆ ಪ್ರೇರಣೆಯ ಮಂತ್ರವಾಗಿವೆ. ಅವರು ಶಿಕ್ಷಣವನ್ನು ಕೇವಲ ಉದ್ಯೋಗದ ಸಾಧನವೆಂದು ನೋಡಲಿಲ್ಲ, ವ್ಯಕ್ತಿತ್ವ ನಿರ್ಮಾಣವೇ ನಿಜವಾದ ಶಿಕ್ಷಣ ಎಂದು ಬೋಧಿಸಿದರು. ಮಹಿಳೆಯರಿಗೆ ಶಿಕ್ಷಣ ಮತ್ತು ಗೌರವ ದೊರಕಿದಾಗಲೇ ಸಮಾಜ ನಿಜವಾದ ಪ್ರಗತಿಯನ್ನು ಸಾಧಿಸುತ್ತದೆ ಎಂದು ಅವರು ನಂಬಿದರು. 1902 ಜುಲೈ 4ರಂದು ಸ್ವಾಮಿ ವಿವೇಕಾನಂದರು ದೇಹತ್ಯಾಗ ಮಾಡಿದರು. ಆದರೆ ಅವರ ದೇಹ ಮಾತ್ರ ನಶ್ವರವಾದುದು, ಅವರ ವಿಚಾರಗಳು ಅಮರವಾದವು. ಇಂದಿಗೂ ಅವರ ಜೀವನ ಮತ್ತು ಸಂದೇಶಗಳು ಭಾರತಕ್ಕೂ ಜಗತ್ತಿಗೂ ಶಕ್ತಿಯ ಮೂಲವಾಗಿವೆ. ಅವರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವಾಗಿ ಆಚರಿಸುವುದೇ ಅವರ ಮಹತ್ವಕ್ಕೆ ಸಾಕ್ಷಿ. ಸ್ವಾಮಿ ವಿವೇಕಾನಂದರು ಒಂದು ವ್ಯಕ್ತಿಯಲ್ಲ, ಅವರು ಒಂದು ಯುಗ, ಒಂದು ಚಿಂತನೆ, ಒಂದು ಶಕ್ತಿ, ಆತ್ಮವಿಶ್ವಾಸ, ಸೇವಾ ಭಾವನೆ, ಜ್ಞಾನ ಮತ್ತು ಮಾನವೀಯತೆಯ ಸಂದೇಶವನ್ನು ಜಗತ್ತಿಗೆ ನೀಡಿದ ಈ ಮಹಾನ್ ಆತ್ಮ ಸದಾ ಭಾರತೀಯರ ಹೃದಯದಲ್ಲಿ ಜೀವಂತವಾಗಿರುತ್ತಾರೆ. ಸ್ವಾಮಿ ವಿವೇಕಾನಂದರು ಎಂದರೆ ಶಕ್ತಿ, ವಿವೇಕಾನಂದರು ಎಂದರೆ ಭಾರತ, ವಿವೇಕಾನಂದರು ಎಂದರೆ ವಿಶ್ವ ಮಾನವತೆ. ಧನ್ಯವಾದಗಳು.